ಸೊಸೈಟಿ ಡೆವಲಪ್ ಆಗ್ತಿರೋ ಹಾಗೆ ಹೊಸ ಹೊಸ ಚಾಲೆಂಜಸ್, ಆ ಹೊಸ ಚಾಲೆಂಜಸ್ ನ ಮೀಟ್ ಮಾಡೋದಕ್ಕೆ ನಮ್ಮ ಲಾ ಮೇಕರ್ಸ್ ಹೊಸ ಲಾ ತರ್ತಿದ್ದಾರೆ. ಅದೇ ರೀತಿ ಸುಭಾಷ್ ಕೇಸ್ ಏನಿದೆ ಅಲ್ಲೂ ಸಹ ಹುಡುಗಿರ್ ಪರವಾಗಿ ಲಾ ಇದೆ. ಸಿನ್ಸ್ ನಾವು ವರ್ಷಗಳಿಂದ ನಮ್ಮ ಸೊಸೈಟಿ ಪೇಟ್ರಿಯಾರ್ಕಿಕಲ್ ಸೊಸೈಟಿ ಅಂತಂದ್ರೆ ಏನು ಪುರುಷರ ಇದ್ರಲ್ಲೇನೆ ನಡೀತಿರೋದು. ಹುಡುಗ ಕೆಲ್ಸಕ್ಕೆ ಹೋಗ್ತಾನೆ, ಹುಡುಗ ದುಡ್ಕೊಂಡ್ ಬರ್ತಾನೆ, ಹುಡುಗಿ ಮನೆಯಲ್ಲೇ ಇರ್ಬೇಕು, ಅಡ್ಗೆ ಮಾಡಿ ಹಾಕ್ಬೇಕು, ಈ ತರ ಒಂದು ನಡೀತಿದ್ದಂತ ಕಾಲದಲ್ಲಿ ಬಂದಂತ ಲಾ. ಇವತ್ತು ಆ ತರ ಇದೆಯಾ? ಇಲ್ಲ. ಹುಡುಗಿರು ಈಕ್ವಲ್ ಆಗಿ ಓದಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಇನ್ನು ಒಳ್ಳೆ ಒಳ್ಳೆ ಕೆಲಸದಲ್ಲಿದ್ದಾರೆ. ಅಂಡ್ ಈಗ ಇವರು ಸಮಾಜದಲ್ಲಿ ಈಕ್ವಾಲಿಟಿ ಅಂತ ಬರ್ತಿದೆ, ಈಕ್ವಲ್ ಆಗಿ ನಾವು ಇದ್ದೀವಿ ಅಂತ ಹೇಳಿ ಓದಿ ಅವರನ್ನು ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಹುಡುಗರು ಸಮವಾಗಿದ್ದಾರೆ ಅಂತಂದಾಗ ಲಾ ಹೊಸ ಚಾಲೆಂಜಸ್ ರೈಸ್ ಆಗೋದು ಸಹಜ. ಯಾಕಂದ್ರೆ ಮೊದ್ಲೇನಾಗಿತ್ತು, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಇರ್ಲಿಲ್ಲ ಹುಡುಗಿ ಹತ್ರ, ಹುಡುಗರ ಹತ್ರ ಮಾತ್ರ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇತ್ತು. ಸೊ ಅವಾಗ ದುಡ್ಡಿನ ಬಗ್ಗೆ ಏನೇ ಒಂದು ನಿರ್ಧಾರ ತಗೋಬೇಕು ಅಂತಂದ್ರೆ ಮನೆಯಲ್ಲಿ ತಂದೆನೆ ತಗೊಳ್ತಿದ್ರು. ಇವತ್ತು ಹುಡುಗಿರ ಹತ್ರನೂ ದುಡ್ಡಿದೆ, ಅವ್ರ ದುಡ್ಡು ಬಗ್ಗೆ ಅವರು ಡಿಸಿಷನ್ ತಗೊಳ್ಳೋ ಅಂತ ಅಧಿಕಾರ ಅವ್ರ ಹತ್ರ ಬರುತ್ತೆ. ಸೊ ಈ ತರ ಆದಾಗ ಕೆಲವೊಂದು ವಿಚಾರದಲ್ಲಿ ನಾವು ಸರಿ ಹುಡುಗಿರು ಆಚೆಯೋ ಕೆಲಸ ಮಾಡ್ತಿದ್ದಾರೆ, ಹುಡುಗರು ಸಹ ಆವಾಗ ಅವರಲ್ಲೂ ಒಂದು ಶಿಫ್ಟ್ ಬರ್ಬೇಕಲ್ಲ. ನಾವು ಅದೇ ಮೈಂಡ್ ಸೆಟ್ ಅಲ್ಲೇ ಇರ್ತೀವಿ ಅಂತಂದ್ರೆ ಆಗೋದಿಲ್ಲ.